ಹಚ್ಚಿ ಆ ಗ್ಲಾಸಿಂದ್ರ ಒಳಗೆ ಇಟ್ಟಾರ ಕರೆಂಟ್ನಾಗ. ಏನ ಮಕ್ಳು ಹುಟ್ಟಿದ ತಕ್ಷಣ ಇಡ್ಬೇಕಂತ ಹಂಗೇನ. ಹೆಣ್ಣಾಗಿತ್ತು ಹೆಣ್ಣ. ಇವ ಅರವಿಂದ ಅಪ್ಪ ಎಲ್ಲಾರೆಲ್ಲೋ ಯಾರ. ನಿಮ್ಮ ಅಪ್ಪನೂ ಅಷ್ಟೇ ಹೊರಗಲ್ಲೇ ಡಾಕ್ಟರ್ ಕಡೆ ಮಾತಾಡಕತ್ತಾರ. ಅರವಿಂದ್ ಹೋಗ್ಯಾನ ಬರ್ತಾನೆ. ಮತ್ತೀಗ ಮನೆ ಅಲ್ಲಿ ಆಫೀಸ್ನಾಗ ಯಾರೊಬ್ರು ಬೇಕಲ್ಲ, ಅದಕ್ಕೆ ಅವ ಆಫೀಸ್ ಕಡೆ ಹೋಗ್ಯಾನ. ನಿಮ್ಮ ಮನೆಯವ್ರ ಅದೇನೋ ತರ್ತೇನೆ ಅಂತ ತಳಗ ಹೋದ್ರವ. ಡಾಕ್ಟರ್ ಔಷಧಗಳಿಗೆ ಬರ್ದಿದ್ರಲ್ಲ ಅದನ್ನ ಏನಾರ ತಿಂತೀಯನ? ನೀ ಹೆಂಗದಿವ? ಸುಸ್ತಾಗತ್ತೇನೆ ಭಾಳ ಏನಾರ? ದೇವ್ರ ಪುಣ್ಯ. ಅಯ್ಯೋ ಎಲ್ಲಿ ಸಿಸ್ರಿನಕತಿ ಅಂತ ಮಾಡಿದ್ದೆ ಬಾ ನಾನು. ನಾರ್ಮಲ್ ಆತಲ್ಲ, ಯಾ ದೇವ್ರು ಕಂಡ್ಬಿಟ್ನ ಏನೋ. ಒಟ್ಟು ಎಲ್ಲ ದೇವ್ರಿಗೆ ಬೇಡ್ಕೊಂಡು ದೀಪ ಹಚ್ಚಿ ಬಂದಿದ್ದೆ ನಾನು, ಗೊತ್ತನ? ಇವ ಒಟ್ಟು ನಾರ್ಮಲ್ ಆಗಲಿ ನನ್ನ ಸೊಸಿಗೆ ಯಾವುದು ತ್ರಾಸ ಆಗೋದು ಬೇಡ ಅಂತೇಳಿ ಹೆಂಗೆ ದೇವ್ರ ಕೈ ಹಿಡಿದು ನೋಡು. ಆದ್ರೆ ಒಂದ ಬೇಜಾರವ ಇವ, ಗಂಡ ಆಗ್ಬೇಕಾಗಿತ್ತು, ಹೆಣ್ಣು ಹಾಕೋ ಕೂತಲ್ಲ. ಅತ್ತಿಯರ ಗಂಡು ಹೆಣ್ಣು ನಿಮ್ದೊಂದು ತಗ ಯಾವ್ದೋ ಒಂದು, ಎರಡು ನನ್ನ ಮಕ್ಕಳೇ ಅಲ್ಲನ. ಗಂಡಾದ್ರೇನು ಹೆಣ್ಣಾದ್ರೇನು? ಅಯ್ಯೋ ದೇವ್ರೆ, ನೀವು ಇದನ್ನ ಬೇಜಾರು ಮಾಡ್ಕೊಳಕತ್ತೀರ? ನಾ ಏನು ಹೇಳ್ತಾರ ಅಂತ ಮಾಡೀನಿ. ನನಗಂತೂ ಖುಷಿ ಐತಿ ಅಂತೀರ ನೀವು, ಅದಕ್ಕೆಲ್ಲ ಏನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಗಂಡ ಹೆಣ್ಣು ಒಟ್ನಾಗ ಮಕ್ಕಳಾಗದ್ ಮುಖ್ಯ. ಹ್ಞೂ ಅಲ್ಲ ಆಗದ್ ಮುಖ್ಯ ಬಿಡ, ಅದಕ್ಕೇನಂತ. ಒಟ್ಟಿಗ ನೀ ಆರಾಮಿದೆಯಲ್ವ? ಆರಾಮಿರು ಭಾಳ ಏನು ಟೆನ್ಷನ್ ತೊಗೊಳಕ್ ಹೋಗ್ಬೇಡ. ಏನ ನೀರು ಒಂಚೂರು ಬಂದೆ. ಹೆಂಗ್ ಮಾತಾಡ್ತಾಳಕಿ ನಿಮ್ಮ ಅತ್ತಿ? ಅವ್ರ ಮಾತೇನು ಹೊಸ್ತಾಗಿ ಕೇಳತ್ತೇನನ್ಬೆ? ಅವ್ರು ಯಾವಾಗ ನೋಡಿದ್ರು ಮಾತಾಡೋದ ಮಾತು ಹಿಂಗೆ. ನನಗಂತೂ ಕೇಳಿ ಇದಾಗ್ಬಿಟ್ಟತಿ. ಇದೊಂಥರ ಹೊಸ್ತಾಗಿ ಚಾಲು ಆಗೈತೆ ಅಷ್ಟೇ, ಮತ್ತೇನಿಲ್ಲ. ಗಂಡ ಆಗ್ಬೇಕಿತ್ತು. ಗಂಡ ಅದರಿಲ್ಲ ಏನು ರಾಜ್ಯ ಆಳಕ ಹೋಗ್ತಾರ? ಅವ್ರಿಗೇನು ಕಿರೀಟ ಬಂದು ಕುಂದಿರ್ತೈತೆ ನೋಡಿ ತಲೆ ಮ್ಯಾಗ. ಅವ ನಂಗೆ ನನ್ನ ಪಾಪ ಮುಖ ನೋಡ್ಬೇಕನ್ಸಾಕತ್ತದ ಬೇ, ನನ್ನ ಕೂಸಿನ ನೋಡ್ಬೇಕನ್ಸಾಕತ್ತೈತಿ. ಅಲ್ಲೇ ಹೆರಿಗೆ ಆಗತ್ಲೆ ತೋರಿಸಿದ್ರು, ಒಂದು ಸ್ವಲ್ಪ ಹಿಂಗೆ ನೋಡ್ತಿದ್ದಂಗೆ ಕಣ್ಣು ಮುಚ್ಚಿಬಿಟ್ಟೆ, ಯಾಕಂದ್ರೆ ಭಾಳ ತ್ರಾಸ ಆಗತ್ತಿತ್ತು ಅಷ್ಟೇ. ಹೌದನಾ? ಇರ್ಲಿ, ಅವ್ರು ಹೇಳ್ಯಾರ ಡಾಕ್ಟ್ರ್ ಆಮೇಲೆ ಕೊಡ್ತಾರಂತ ಹಾಲು ಕುಡ್ಸಾಕ, ಅವಾಗ ನೋಡುವಂತೀವ. ಎದ್ದೇಳ್ಬೇಡ ಅಂತ ಹೇಳ್ಯಾರ. ಒಂಚೂರು ಭಾಳ ವಿಶ್ರಾಂತಿಯಿಂದ ಇರ್ಬೇಕಂತ, ಗೊತ್ತನ? ಹೌದಾ, ಸರಿ ಆಯ್ತು, ಹಾಗೆ ಆಗಲಿ. ಅವ ಪಾರ್ವತಿ ಎಲ್ಲದಾಳ? ಪಾರ್ವತಿ ಮನ್ಯಾಗದಾಳ. ಬರ್ತೇನೆ ಅಂದ್ಲಕ್ಕಿ. ನಾನು ಬೇಡ ಬರಾಕೋಬೇಡ ಮತ್ತೆ, ಯಾಕಂದ್ರೆ ಮತ್ತೆ ಆಕಿನೂ ಹೊಟ್ಟಿಲದಾಳವ ಪಾಪ. ಇನ್ನು ದವಾಖಾನೆ ಬಂದು ನೀನು ರಾತ್ರಿನ ತಂದು ಹಾಕಿವಿ. ಈಗ ಅಲ್ಲಿಂದ ಇಲ್ಲಿ ಮಟ್ಟ ಯಾಚಿರೋದು, ನಿದ್ಗೆಡೋದು, ಕುಂತಲ್ಲೇ ಕುಂದ್ರೋದು ಆಕಿಗೂ ತ್ರಾಸಕತ್ತಲ್ಲ. ಅದಕ್ಕೆ ಡೆಲಿವರಿಯಾಗಿಂದ ಹೇಳಿ ಕಳಿಸ್ತೀವಿ. ಅಷ್ಟ್ರು ಹುಯಿ ಅಂತ ಇಲ್ಲಿದ್ರಾರ ಮಾಡೋದೇನೈತೆ, ಹೌದಿಲ್ಲ? ನೀವು ಒಬ್ಬಕ್ಕೆ ಇಲ್ಲಿ ಇರ್ತಿ, ಡಾಕ್ಟರ್ ಇರ್ತಾರೆ, ನರ್ಸ್ ಇರ್ತಾರೆ, ಅವ್ರೇನು ಅಷ್ಟ್ರೂ ಒಳಗೂ ಬಿಡೋದಿಲ್ಲ. ಅದಕ್ಕೆ ಬೇಡ ಅಂತ ಹೇಳಿದ್ದಕ್ಕೆ ಮನ್ಯಾಗೈತೆ ಪಾಪ. ಹೇಳಾಳ ಹೆರಿಗೆ ಆದ್ಬಿಟ್ಲೆ ಹೇಳ್ರಿ ಅತ್ಯಾರ, ಬಂದು ನೋಡ್ಕೊಂಡು ಹೋಗ್ತೇನೆ ಅಂತೇಳಿ. ಅದಕ್ಕೆ ಆಮೇಲೆ ಹೇಳ್ತೇನೆ ಬರ್ತಾಳಂತ. ಇರ್ಲಿ ಬಿಡವ, ಪಾಪಕ್ಕಿಗೂ ತ್ರಾಸಕತ್ತಲ್ಲ. ಇರ್ಲಿ ಪರಕರ, ನೀವು ಇಲ್ಲೇ ಇರ್ರಿ ನಿಮ್ಮ ಮಗಳ ಜೊತೆಗೆ. ನಾನು ಮನೆಗೆ ಹೋಗಿ ಒಂಚೂರು ಗಂಜಿ ಬಿಸೇದ ಒಂದು ತಟ್ಟೆಗೆ ಉಪ್ಪಿಟ್ಟಾರ ಏನಾರ ಒಂದು ರುಚಿಯಾಗಿ ಮಾಡ್ಕೊಂಬರ್ತೀನಿ, ಅಳವಿ ಗಿಳವಿ ಮಾಡ್ಕೊಂಡು. ಬ್ಯಾಡ್ರಿ, ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತಾರಂತ, ಅವೆಲ್ಲ ಮನೆಗೆ ಹೋಗಿ ಮಾಡ್ಕೊಡಕ್ಕೆ ಬರ್ತೈತಿ. ಇವತ್ತು ಮಧ್ಯಾಹ್ನದ ಆಗೈತಿ, ಅವ್ರು ಏನು ಕೊಡಬೇಡ ಅಂದಾರ. ಸಂಜಿಕೆಗೆಲ್ಲ ಸಲಾನ್ ಹಚ್ಚಾರಲ್ಲ, ಸಲಾನ್ ಮ್ಯಾಗ ಈಗಂತ ಸಂಜಿಕೆಗೆ ಒಂಚೂರು ಏನದ ಬಿಸಿ ಅನ್ನ, ತುಪ್ಪ, ಹೆಸರು ಬೇಳೆ ಹಾಕಿ ಅದು ಇಲ್ಲ ಸಜ್ಜಕ ಏನಾರ ಮಾಡ್ಕೊಂಬಂದ್ರಾತು. ಇದು ದವಾಖಾನೆ ವಾಸನಿಗೆ ನನಗೆ ಒಂಥರ ಆಗತ್ತೈತಿ. ಒಂಚೂರು ಗಾಳಿ ಕುಂತು ಬರ್ತೀನಿ. ಆಯ್ತು ರೀ. ಅನು ಹೆಂಗದಿವ ಮಗಳ? ಆರಾಮದಿಯನವ? ಹ್ಞೂ ಅಪ್ಪ. ಹೆಂಡ್ತಿ ಬಂದ್ಲು ಬಿಡ್ರಿ, ಹೊಸ ಹೆಂಡ್ತಿ ಒಟ್ಟ. ಹ್ಞೂ ರೀ, ಹೊಸ ಹೆಂಡ್ತಿ ಎತ್ತಾಗ ಒಟ್ಟು ಮಗಳ ಆರಾಮಿದ್ರೆ ಅಷ್ಟೇ ಸಾಕು. ರಾತ್ರಿ ನೀವು ಒದ್ದಾಡಿದ್ ನೋಡಿ ನಂಗೆ ಭಾಳ ಹೆದರಿಕೆ ಆಗಿತ್ತವ. ಮುಂಚೆ 2 ದಿನ ಹಾಕೊಂಡಿರೋಣ ಇಲ್ಲೇ ದವಾಖಾನೆಗೆ ಅಂತ ಹೇಳಿದೆ, ಕೇಳಲಿಲ್ಲ ನೀ ನನ್ನ ಮಾತು. ನಿಮ್ಮಪ್ಪ ರಾತ್ರಿ ಗಳಗಳನ್ನ ಹತ್ತ ಬಿಟ್ಟ, ಗೊತ್ತನ? ಹೌದಾ ಅಪ್ಪ, ಏನು ಆಗಲ್ಲ ತೋರಿ ನಂಗೆ. ನೀವು ಹಂಗೆಲ್ಲ ಅಳೋದು ಗಿಳೋದೆಲ್ಲ ಮಾಡಬೇಡ್ರಿ, ಅದು ಭಾಳ ನೋವಾತಪ್ಪ, ಅದಕ್ಕೆ ಅಳಕತ್ತಿದ್ದೆ. ಇಲ್ಲವ, ನಿನಗೆ ಏನಾಗಲ್ಲ, ನಂಗೆ ಗೊತ್ತು, ದೇವ್ರ ಆಶೀರ್ವಾದ ಐತಿ. ಆದರೂ ಮಗಳು ನೋಡುವ ಒಂದು ಹೊಟ್ಟೆ ಸಂಕಟ ನೋಡ್ಕೊಂಡು ಹೆಂಗಿರ್ತಿ. ಅದು ಒಂದು ಹೆರಿಗೆ ಅಂದರೆ ಒಂದು ಹೆಣ್ಮಕ್ಳು ವಾಪಸ್ಸು ಸತ್ ಹುಟ್ಟಿದಂಗಂತೆ, ಸತ್ ಜನ್ಮ ಕಂಡು ಬರ್ತಾರ. ಅದು ಒಂದು ಮನುಷ್ಯಾಗ ನೋಡೋದು ಹೆದರಿಕೆ, ಅದಕ್ಕೆ ಹಂಗಾತ್ ನನಗೆ. ಇಲ್ಲಪ್ಪ, ನಂಗೆ ಏನೂ ಆಗಲ್ಲ, ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಬರ್ತಾನೀಗ ಆದಿತ್ಯ ಬರ್ತಾನೆ, ಔಷಧ ತೊಗೊಂಬರಕ್ಕೆ ಹೋಗ್ಯಾನ, ಬರ್ತಾನೆ ಈಗ. ರಾತ್ರಿಯಿಂದ ಇಲ್ಲೇ ಅದೇನವ. ಒಂಚೂರು ಪಾರ್ವತಿ ಏನು ಮಾಡತ್ತಾಳ ಏನ ಎತ್ತ, ಒಂಚೂರು ಮನೆ ಕಡೆ ಹೋಗಿ ಬರ್ಲೆ. ನಿಮ್ಮ ಅತ್ತೆಯರು ಇಲ್ಲೇ ಇರ್ತಾರ. ಮತ್ತೆ ಇದು ನಿಮ್ಮ ಗಂಡು ಬರ್ತಾನೆ ಈಗ. ಹೋಬಾ ಹೋದಕ್ಕೆ ಬಂದ್ಬಿಡ್ತೀನಿ. ಬೇ ಅಲ್ವೇ, ಮತ್ತೆ ಹೋದಕ್ಕೆ ಬರ್ತೀವಿ. ನಾ ಅಂತೀನಿ ಸಂಜಿಕೆಗೆ ರಾತ್ರಿ ಊಟಕ್ಕೆ ಬೇಕಲ್ಲ, ನೀನೇನು ಮಾಡು, ಚಲೋತ್ತಂಗೆ ಸಜ್ಜಕ ಮಾಡ್ಕೊಂಡು ಬಿಸಿ ಅನ್ನೋದು ಏನಾರು ಮಾಡ್ಕೊಂಡು ಒಮ್ಮೆ ಬಂದ್ಬಿಡು, ಹೌದಿಲ್ಲ? ಮತ್ತೆ ವಾಪಸ್ ಹೋಗೋ ಟೆನ್ಷನ್ ಇರಂಗಿಲ್ಲ, ಅದಕ್ಕೆ ಹೇಳಿದೆ. ಆಗ್ಬಿಡ್ತೈತಿ. ಸರಿ, ಹಂಗೆ ಮಾಡ್ತೀನಿ ತಗೋ. ಕುಸಿನ ಕರೆಂಟ್ನಾಗ ಇಟ್ಟಾರ, ಎಲ್ಲ ಅರ್ಬಿ ಚೀಲ ಇಲ್ಲೇ ಇಟ್ಟನಿ. ಏನು ಅವ್ರ ಆಮೇಲೆ ಬಂದು ಹಾಲು ಕುಡಿಸಿ ಮತ್ತೆ ಕರ್ಕೊಂಡು ಹೋಗ್ತಾರಂತ. ಕುಸಿನ ಕುಡಿಸಿ ಕೊಡು, ಆಮೇಲೆ ಹೆದರ್ಬೇಡ, ಬರ್ತೇನೆ ನಾ ವಾಪಸ್. ಇದು ಬೀಗ್ರ, ನಾ ಬರಮಟನೂ ನೀವು ಇರ್ರಿ, ಮತ್ತೆ ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. ಅಯ್ಯ, ನಿಮ್ಗಷ್ಟು ಜವಾಬ್ದಾರಿ ನಾನು ಸಸಿ, ನಾ ಇರ್ತೇನೆ ತಗೋರಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಾಳೆ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ತಾರಂತವ, ಡಾಕ್ಟರ್ ಕಡೆ ಮಾತಾಡೀನಿ. ಸಿಸರಿನ್ ಆದ್ರೆ ಒಂದು 2 ದಿನ ಹಿಂಗದು ಇಟ್ಕೋತಿದ್ರಂತ, ನಾರ್ಮಲ್ ಅಲ್ಲ, ಅದಕ್ಕೆ ನಾಳೆ ಬೆಳಿಗ್ಗೆ ಕಳಿಸ್ತೀನಿ ತಗೋರಿ ಅಂತ ಹೇಳ್ಯಾರ. ಪಾಪನು ಏನೂ ತೊಂದರೆ ಇಲ್ಲ ಅಂತ, ಎಲ್ಲ ಆರಾಮೈತಂತ. ಇವತ್ತು ಒಂದೇ ದಿನ ಅಂತ ಕರೆಂಟ್ನಾಗ ಇಡೋದ, ಬೆಳಗ್ಗೆ ಎದ್ದು ಪಾಪು ಕೊಡ್ತಾರಂತ. ಹೌದಪ್ಪ, ಸರಿ ಬರ್ಲ ಮಗಳ? ನಾ ಇಲ್ಲೇ ಇರ್ತೇನೆವ ನಿನ್ನ ಜೊತೆಗೆ.
ಇರಪ್ಪ, ಆದ್ರೆ ಏನಾರ ಕೆಲಸ ಇದ್ರೆ ಮಾಡ್ಕೋರಿಪ್ಪ. ಸುಮ್ಮನೆ ಯಾಕೆ, ನನಗೂ ಯಾಕೋ ನಿದ್ದೆ ಬರಾಕತ್ತೈತಿ. ನೀನು ರಾತ್ರಿ ಎಲ್ಲ ಎಚ್ಚರ ಇದ್ನಲ್ಲ, ಅದಕ್ಕೆ ಮಕ್ಕೋತೀನಿ. ನೀವು ಬೇಕಾರೆ ಅವನ್ನ ಬಸ್ಸಿಗೆ ಕಳಿಸ್ತಿಪ್ಪ, ನೀನೇ ಕರ್ಕೊಂಡು ಹೋಗಿ ಮನೆಗೆ, ಹೌದಿಲ್ಲ? ಹಾ ಹಾ, ನಾನು ನನ್ನ ಮಗ ಇಲ್ಲೇ ಇರ್ತೀವಲ್ರಿ, ಮತ್ತೆ ಯಾಕೆ ತಲೆ ಕೆಡಿಸ್ಕೋತೀರಿ? ಏನು 10 ಮಂದಿ ಇದ್ ನೋಡೋದಾರ ಏನೈತಿ? ನೀವು ಹೋಗಿ ಬರ್ರಿ, ರಾತ್ರಿ ಬರ್ರಿ ಒಮ್ಮೆ. ಸರಿ ಆಯ್ತು ರೀ. ಬರ್ತೇನವಾ? ಅಲ್ಲ ಅತ್ತಿಯರ, ಅಲ್ಲ ನಮ್ಮ ಊನ್ ಮುಂದೆ ಅಂತೀರಲ್ಲ ಗಂಡ ಆಗ್ಬೇಕಿತ್ತು ಹೆಣ್ಣು ಬೇಡಾಗಿತ್ತು ಅಂತ. ಯಾಕೆ ಹಂಗೆ ಮಾತಾಡ್ತೀರಿ? ಏನು ಬೇಕಂತ ಮಾತಾಡ್ತೀರಿ, ಏನು ಸುಮ್ಮನೆ ಏನಾರ ಒಂದು ಮಾತಾಡ್ಬೇಕಂತ ಮಾತಾಡ್ತೀರಿ? ಅಲ್ಲ ಹಂಗಂದ್ರೆ ಪಾಪ ನಮ್ಮ ಹೋಗಿ ಬೇಜಾರಾಗಂಗಿಲ್ಲನ್ರಿ ಅತ್ತೀರ ನೀವು ಮಾತಾಡೋ ಮಾತು. ಯಾಕೆ ಹಂಗೆ ಮಾಡ್ತೀರ ಏನಪ್ಪ, ದೇವ್ರಿಗೆ ಗೊತ್ತು. ಗಂಡ ಆದ್ರೆ ಏನು, ಹೆಣ್ಣಾದ್ರೆ ಏನು, ಮಕ್ಕಳಲ್ಲನ? ಒಂಥರ ಈಗಲೇ ಹಿಂಗೆ ಮಾಡ್ತಾರ ಹೆಂಗ ಏನಪ್ಪ ಅನ್ನಂಗೆ ಆಕ್ಕತಿ ಮನುಷ್ಯಾಗ. ಇಲ್ಲ ಇಲ್ಲ, ಗಂಡಾಗಿದ್ರೆ ಮೊದಲನೇ ಮೊಮ್ಮಗು ಆಕಿತ್ತಲ್ಲ ಪಾಟೀಲ್ ಅಣ್ಣರ ವಂಶಕ್ಕೆ, ಅದಕ್ಕೆ ಹೇಳಿದೆ. ಅದಂಗ ಆ ವಂಶದ ಮೊಮ್ಮಗು ಆಕತಿ, ನಿಮ್ಮ ವಂಶದ ಆಕತಿ ಅಂದ್ರೆ ನಿಮ್ಮ ಪ್ಲಾನ್ ಏನಿತ್ತು? ಗಂಡಾಗಿದ್ರೆ ಏನು ಆಸ್ತಿ ಕೇಳ್ತಿದ್ರನ? ಅಲ್ಲ, ಇಷ್ಟಕ್ಕೂ ಪಾರ್ವತಿ ಪ್ರೆಗ್ನೆಂಟ್ ಅದಾಳ, ಅದು ತಲೆಯಾಗ ಐತಲ್ಲ, ಮರಿಬೇಡ್ರಿ ಎತ್ತಿಯಾರ. ಅಯ್ಯೋ ಆತ್ ಬಿಡ ತಾಯಿ, ಏನೋ ಒಂದು ಮಾತು ಅಂದೆ, ಅದನ್ನೇ ಇಷ್ಟು ಉದ್ದ ಕೊರಿತೀಯಲ್ಲ ತಗ. ಅಲ್ಲ ಗಂಡಾಗಿದ್ರೆ ನನಗೂ ಗಂಡು ಬೇಕಲ್ವ, ನನ್ನ ವಂಶಕ್ಕೂ ಒಂದು ಗಂಡು ಮೊಮ್ಮಗಾಗಿದ್ರೆ ಚಲೋ ಆಕಿತ್ತು. ಹೆಣ್ಣು ನಡ್ಕೊಂಡು ಕುಂತಿ, ಯಾವ್ದೋ ಒಂದು ಆತಲ್ಲ ಬಿಡ್ಬೋಲ್. ಅನು ಎಲ್ಲ ನನ್ನ ಮಗಳ ರೀ, ಆ ಕರೆಂಟ್ನಾಗ ಇಟ್ಟಾರಂತೆ. ಔಷಧಗಳಿಗೆ ಎಲ್ಲ ತಂದೀನಿ, ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತಾರಂತ. ಒಬ್ಬ ದೇವ್ರೆ, ರಾತ್ರಿ ನೀವು ಒದ್ದಾಡಿದ್ ನೋಡಿ ನಾನು ಏನಕತ್ತೆ ಬಿಡು ಅಂತ ಹೆದರೇ ಬಿಟ್ಟಿದ್ದೆ. ಏನೂ ಆಗಲಿಲ್ಲ ದೇವ್ರ ದಯದಿಂದ, ಒಟ್ಟು ಎಲ್ಲ ಆರಾಮಾತಲ್ಲ ಒಟ್ಟು. ಸರಿ ಬೀತಾಗ ನನ್ನ ಮಗಳ ಮಕ ಯಾವಾಗ ನೋಡಿ ಮುದ್ದಾಡ್ತೀನಿ ಅನ್ನಂಗಾಗೈತಿ. ನಾನು ಅಪ್ಪ ಅದೇ ಇವತ್ತು ನನ್ನ ಮಗಳು ಬಂದ್ಲಂದ್ರೆ ನಂದು ನಿಂದು ನನ್ನ ಮಗಳದ ಒಂದು ಮಸ್ತ್ ಸ್ಟೇಟಸ್ ಇಟ್ಬಿಡ್ತೀನಿ. ಹ್ಞೂ ರೀ, ನಿಮಗಾರ ಖುಷಿ ಐತಲ್ಲ ಅಷ್ಟೇ ಸಾಕು. ನಿಮಗೂ ಏನಾರ ಗಂಡ ಆಗ್ಬೇಕಿತ್ತು ಅಂತ ಅನಿಸ್ತೈತನ? ಇಲ್ಲ, ನನ್ನ ಮಗಳು ಹುಟ್ಟಿದ್ದೆ ನಂಗೆ ಖುಷಿ. ಅತ್ತೇರಿಗೆ ಏನೋ ಗಂಡ ಆಗ್ಬೇಕಿತ್ತಂತ. ಅವ ಗಂಡ ಹೆಣ್ಣ, ನನ್ನ ಮಗಳು ಹುಟ್ಟಿದ್ದೆ ನಂಗೆ ಖುಷಿ, ಸುಮ್ಮನಿರ್ರೆ. ನನಗೂ ಖುಷಿಪ್ಪ, ನಂಗೇನಿಲ್ಲ ನನಗೆ ಖುಷಿ ನಂಗೂ. ಅದಕ್ಕೆ ಹೇಳಿದೆ ರೀ ಅತ್ಯಾರ, ಬೇಡ ಹೋಗ್ಬೇಡ್ರಿ ಇಲ್ಲೇ ಇರ್ರಿ ಅಂತೇಳಿ. ನೀವೆಲ್ಲ ನನ್ನ ಮಾತು ಕೇಳ್ತೀರಿ? ಹ್ಞೂನವ ಯವ್ವ, ಆ ಪಾಟೀಲ್ ಆಗಾತು ಅವ್ನ ಹೆಂಡತಿಗಾತು ಪಾಪ ಮನೆಯಾಗಿದ್ದಾರೆ ಯಾರಿಗೆ ಆಯ್ತು ಆ ಥರ ಸೊಕ್ಕಿಲ್ ಬಿಡು. ಅವು ಪಾಪ ಏನು ಅನ್ನೋದೇ ಇಲ್ಲ, ಅವ್ರು ಸುಮ್ಮನೆ ಅವ್ರ ಪಾಡಿಗೆ ಅವ್ರ ಕೆಲಸ ಅವರು ಇರ್ತಾರೆ. ಆದ್ರೆ ಈ ಕೆದಳಲಿಕ್ಕಿ ಪುಣ್ಯಾತ್ಗಿತ್ತಿ ಏನು ಉರಿತಾಳಿಕಿ ನಿಜವಾಗ್ಲು ಭಾಳ ಒಂಥರ ಅದಳ. ಏನಂಗ ಒಂಥರ ಬರೀ ಏನು ಬಿಕ್ಕಿ ಬಿಡ್ಕೊಂಡು ತಿನ್ನಾಕ ಇವ್ರ ಮನೆಗೆ ಹೋಗ್ಯಾವ ಅನ್ನೋ ಲೆಕ್ಕ ಕೀಕ್ ಮಾತಾಡ್ತಾಳೆ. ಹೌದು, ಏನ್ ಮಾಡ್ತೀರಿ ಹೇಳ್ರಿ? ಈಗ ಅವ್ರು ಮಾಡೋ ಕೆಲ್ಸಕ್ಕೆ ನಾವು ಪಾಪ ಮತ್ತೆ ಯಾರು ಪಾಟೀಲ್ ಅಣ್ಣರಿಗೆ ಮನ್ಸಿಗೆ ಏನು ಆಗೋಂಗ್ ನಡ್ಕೋಬೇಕಾಕತಿವ. ಅದಕ್ಕೆ ಬೇಡ ಬೇಡ ತೆಗಿಯತ್ತಾಗ ನಾವಿದ್ರಲ್ಲ ಅವ್ರಿಗೆ ಹಂಗೆ ಅನ್ಸೋದು ಬೇಡ. ಈಗ ನಾವೇನಾರ ಆ ಹೆಣ್ಮಗಳಿಗೆ ಒಂದು ಏನಾರ ಅನ್ನೋದು ಪಾಟೀಲ್ ಅಣ್ಣರಿಗೆ ಬೇಜಾರಾಕೈತಿ, ಎಷ್ಟಾದ್ರೂ ಅಕ್ಕಲ್ಲ. ಅಲ್ಲ ಅವ್ರೇನು ಅವ್ರು ಮಾಡಿದ್ ಸರಿ ಅಂತ ಏನು ವಾದ ಮಾಡಲ್ಲ ಬಿಡು. ಆದ್ರೂ ಒಂಥರ ಹೆಂಗ ಅನಿಸ್ತಂದ್ರೆ ನೋಡಿ ಇವ್ರು ತೀರಾ ಹೆಂಗ್ ಮಾತಾಡ್ತಾರ ಅನ್ನಂಗೆ ಅನ್ನಿಸ್ಬಾರ್ದಲ್ಲ. ಅದಕ್ಕೆ ಆ ಹೆಣ್ಮಗಳು ಹಂಗದಾಳ, ಸುಳ್ಳ ಮಾಡ್ಲಾರದನ್ನ ಮಾಡ್ಯಾರ ಅನ್ನೋದು, ಅನ್ಲಾರದನ್ನ ಅಂದಾರ ಅನ್ನೋದು, ಇಲ್ಲ ತುಚ್ಚವಾಗಿ ಕಾಣೋದು, ಇದೇ ಆ ಹೆಣ್ಮಗಳ ಕೆಲಸ. ಆ ಬೆಂಡ್ಲಿ ಚಮೇಲಿಗೈತಲ್ಲ ಓಲ್ ಪಾಪ ಅಂದ್ಬಿಟ್ಟನಕಿನ್ನ ನನ್ನ ಮೊಮ್ಮಗಳಿಗೆ ಮನೆ ಬಿಟ್ಟು ಹೋಗೋಣ ಅರ್ಥಕ್ಕೆ ಮಾತಾಡ್ತಾಳ. ನನ್ನ ಮೊಮ್ಮಗಳು ಆಮೇಲೆ ಹೇಳಿದ್ಲು ಹಿಂಗೆ ಅಂತಾಳ್ದೆ, ಅಲ್ಲೇ ಅವ್ರಿಗೇನು ಅನ್ಸಲ್ ಬಿಡು, ಅವ್ರೇನು ನನಗೆ ಬೈಯಲ್ಲ, ಆದರೂ ಒಂಥರ ಮನ್ಯಾಗ ಕಿರಿಕಿರಿ ಅನಿಸ್ತತಿ. ನೀವು ಒಂದು ವಾರ ಇದ್ದೀಯಲ್ಲ ಈಗ ಹೋಗು ಮತ್ತೆ ಬರುವಂತಿ, ನಂಗೆ ಈಗ ಹಂಗೇನಾರ ಅನ್ಸಿದ್ರೆ ನಾ ಹೇಳಿ ಕಳಿಸ್ತೇನೆ ಅಂತ ಅಂದ್ಲು. ಅದಕ್ಕೆ ಮತ್ತೆ ನಾನು ಬ್ಯಾಡ್ತೀವಿ ಯಾಕೆ ಪಾಪ ನನ್ನ ಮೊಮ್ಮಗಳಿಗೆ ಬೇಜಾರು ಮಾಡೋದು ಅಂತೇಳಿ ಬಂದ್ಬಿಟ್ಟೆ. ಆ ಹೆಣ್ಮಗಳು ಬೇಕಿಲ್ಲ ಅಂದ್ರೆ ಪಾಪ ಅಲ್ಲಿ ಯಾರು ನನಗೇನು ಅನ್ನೋರಿಲ್ಲ ಬಿಡು, ಯಾಕೆ ಹೋಗಿ ಯಾಕಿರ್ತಿ ಯಾಕೆ ಬಿಡ್ತಿ ಅಂತೇಳಿ. ಇದೊಂದು ಕಿರಿಕಿರಿ ಬಂದು ಸೇರ್ಕೊಂಡಿತ್ತಲ್ಲ. ಇಲ್ಲಿಂದ ಹೋದ್ರೆ ಆ ಮೊಮ್ಮಗಳಿಗೆ ಕಿರಿಕಿರಿ ಕೊಡ್ತಾಳ, ಅಲ್ಲಿಂದ ಬಂದ್ರೆ ಇಲ್ಲಿ ಕಿರಿಕಿರಿ ಮಾಡ್ತಾಳ. ಇಡ್ಲಿ ಇಡ್ಲಿ ಯಾರಿಗೆ ಇಡ್ಲಿ? ಅಯ್ಯೋ ಮುದಿಗೆ ಬಹತಲ್ಲಿದೆ ಕಾಲೇಗಿರ್ಜಿ. ಅಯ್ಯೋ ಸುಮ್ಮನಿರ ಶಾಂತಕ್ಕ, ನನ್ನ ಕಡೆ ತಿರುಗಿ ನೋಡ್ಬೇಡ. ಮತ್ತೆ ಮುದಿ ಕತ್ತಾಗ ಹೊಳೆ ಕುಂತತಿ ಕುಂದ್ರಲಿ, ಕಿವಿ ಕೇಳ್ತು ನನ್ನ ಕಣ್ಣಿಗೆ ನಾನೇನದ ಮುಚ್ಚಿ ಕಣ್ಣಿಗೆ ಕಂಡೆ ಸೀಳಾಯಿಗಿಂತ ಆತತ. ಬೆನ್ನ ನಡ್ಕೊಂಡ್ ಬಂದೇ ಬಿಡ್ತಾಳ ಮತ್ತೆ. ಅದಕ್ಕೆ ನಮ್ಮ ಮತ್ತಿದ್ದು ನಂಗೆಲ್ಲ ಗೊತ್ತೈತಿ ಬಿಡ ಶಾಂತಕ್ಕ, ತೆರೆ ಹಿಡ್ಸಾಕತ್ತಾಗ. ಅಲ್ಲ ಶಾಂತಕ್ಕ, ಒಂದಿಟ್ಟು ಇಡ್ಲಿಗೆ ನೆನಕ್ಕೆ ಹಾಕಿದ್ದೆ, ಸೋಡಾ ಬೇಕಾಗಿತ್ತು ಒಂಚೂರು. ಅದಕ್ಕೆ ಸೋಡಾ ಕೊಟ್ಬಿಡು, ಹಿತ್ತಲ ಬಾಗಲ್ಲ ಬರ್ತೀನಿ ತೊಗೊಂಡು ಹೋಗ್ಬಿಡ್ತೀನಿ. ಮತ್ತೆ ಈ ಮುದಿಕ್ ನೋಡಿದ್ರೆ ನನಗೆ ಒದರ್ತತೇವ. ಅದಕ್ಕೆ ತಿರುಗೇ ಬಿಡ್ತಲ್ಲ ಶಾಂತಕ್ಕ ಈ ಕಡೆ. ಏ ಬೆಂಟ್ಲಿ ಏನು ಈ ಕಡೆ? ಅದು ಸೋಡಾ ಬೇಕಾಗಿತ್ತು. ವಡಾ ಬೇಕಾಗಿದ್ವು? ಯಾಕ ನಮ್ಮ ಮನೆಗೇನ ಉದ್ದಿ ಮೇಲೆ ಎಣ್ಣೆ ಕೊಡ ಮಾಡಿ ಬಾ ಅಂತ ಕರ್ತಿದ್ದೆ ನಿನಗೆ? ಎಣ್ಣೆ ಏನು ಪುಕ್ಕಟ ಬರ್ತತಿ? ನಾನು ಹೇಳಿಲ್ಲ ಶಾಂತಕ್ಕ, ಈ ಮುದುಕಿ ಹಿಂಗ ತಿಳಿತಿತ್ತತೆ ಅಂತ ಹೇಳಿ ಯಾವಾಗ ಬಂತೇವ ಇದು? ಏ ಬೆಂಡ್ಲಿ ನನ್ನ ಕಿವಿ ಕೇಳಾಕತ್ತಾವ ಈಗ. ಹೌದಲ್ಲ, ಮರ್ತೇ ಬಿಟ್ಟಿದ್ದೆ ನಾನು. ಅಯ್ಯೋ ಸ್ವಲ್ಪ ದಿನ ರೂಢ ಆಗ ಮಟ್ಟ ಹಿಂಗ ನೋಡಿ ಈಗ. ಸೋಡಾ ಯಾಕ ಇಡ್ಲಿಗೆ ನೆನ್ಯಾಕ ಹಾಕಕ್ ಗೊತ್ತಾಕತಿ, ಅದಕ್ಕೊಂದು 5 ರೂಪಾಯಿ 2 ರೂಪಾಯಿ ಸೋಡಾ ತರ್ಸ್ಕೊಳಕ್ ಗೊತ್ತಾಗೋದಲ್ಲ ಬೆಂಡ್ಲಿ? ಇಲ್ವೇ, ಅವಸರದಾಗ ಹಾಕ್ಬಿಟ್ಟೆ. ನನಗೆ ಐತ್ ಬಿಡು ಸೋಡಾ ಮನ್ಯಾಗಂತ ಮಾಡಿದ್ದೆ, ಅದು ಖಾಲಿ ಆಗಿದ್ದೆ, ನಾನು ನೋಡಿಲ್ಲ. ಹೌದು, ಮೊಮ್ಮಗಳು ಹೇಗೆ ಮಟ್ಟ ಇರ್ತೀನಿ ಅಂತ ಹೋಗಿದ್ದೆ, ಬಂದಬಿಟ್ಟಿ? ಅದು ಇರೋದು ಆಮ್ಯಾಗ ನಿಂದೇನು ಹಕ್ಕಿಕತ್ತ? ನಾ ಇಲ್ಲ ಅಂತೇಳಿ ಓಟು ನಮ್ಮ ಮನ್ಯಾಗ ಒಯ್ಯೋದು, ನಮ್ಮ ಮನ್ಯಾಗ ಇರೋದು, ನಮ್ಮ ಮನ್ಯಾಗ ತಿನ್ನೋದು ಮಾಡಿಯ ಹೆಂಗ? ಯವ್ವ, ನಾನು ನಿಮ್ಮ ಮನೆ ಕಡೆ
ಶಾಂತಕ್ಕನು ಒಟ್ಟ ಬಂದಿಲ್ಲ. ಇವತ್ತೇ ಬಂದಿದ್ದೆ, ಊರ್ಗೋಗಿದ್ದೆ ನಾನು. ಊರ್ಗೋಗಿದ್ದಿ? ಬೆಂಡ್ಲಿ ನಿನಗೂ ಊರೈತೆನ್ಲೇ ಲುಕ್ಕಿ? ನಿಮ್ಮ ಅಣ್ಣನ ಮನೆಗೆ ಹೋಗಕ್ ಆಗಂಗಿಲ್ಲ? ನೋಡ್ದನ್ ಶಾಂತಕ್ಕೆ ಹೆಂಗ್ ಮಾತಾಡ್ತಾಳ? ಅಯ್ಯ ಅಮ್ಮ, ನಿನಗೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕು ತಡಿ.